ನಮಸ್ಕಾರ. ನಾನು ಕುದ್ರತಲಿ ದಾದೆ ಹಯಾತ್ ಬುಸ್ನೂರ್, ಪ್ರಾಥಮಿಕ ಶಾಲಾ ಶಿಕ್ಷಕ. ಈ ಜಗತ್ತಿಗೆ ಸುಂದರ ಹಾಗೂ ಭವ್ಯ ಸಂಸ್ಕೃತಿಯನ್ನು ನೀಡಿರುವಂತಹ ಜಗದ್ವಿಖ್ಯಾತ ಬಸವಣ್ಣನವರನ್ನು ನೆನೆಸ್ಕೋತಾ, ಉಳ್ಳವರು ಶಿವಾಲಯ ಕಟ್ಟೋರು, ನಾನೇನು ಮಾಡುವೆ ಬಡವನಯ್ಯ, ನನ್ನ ದೇಹವೇ ದೇಗುಲ, ಕಾಲವೇ ಕಂಬ, ಶಿರವೇ ಹೊನ್ನ, ಕಳಸವಯ್ಯ ಸರ್ವಜ್ಞ ಅಂತ ಅವರನ್ನು ನೆನೆಸ್ಕೋತಾ, ಆದಿಲ್ ಶಾಹಿ, ಆದಿಲ್ ಅನ್ನೋದ್ರೆ ಫಾರ್ಸಿ ಭಾಷೆಯ ಒಂದು ಪದ. ಅದರ ಅರ್ಥ ಏನಾಗುತ್ತೆ, ನ್ಯಾಯವನ್ನು ಒದಗಿಸುವವನು. ಆದ್ದರಿಂದ ಅದು ಸಂಸ್ಥಾನಕ್ಕೆ, ಆದಿಲ್ ಶಾಹಿಗೆ ಶಾಹಿ ಅಂದರೆ ಹಳೆಯದಾದ ಪರಂಪರೆಯನ್ನು ಅದು ಮುಂದುವರೆಸ್ಕೊಂಡು ಹೋಗೋನು ಶಾಹಿ ಅಂತ ಒಂದು ಪ್ರತೀಕವಿದೆ. ಆದಿಲ್ ಶಾಹಿ ಅಂದರೆ ನ್ಯಾಯವನ್ನು ಸಂಸ್ಥಾನವನ್ನು ತಗೊಂಡುಕೊಂಡು ಹೋಗಿರುವಂಥ ಒಂದು ಬಿರುದು ಅವ್ರದ್ದಾಗಿರುತ್ತದೆ. ಅದೇ ಪ್ರಕಾರವಾಗಿ ಅವರೇನದ ಸುಮಾರು ಐತಿಹಾಸಿಕ ತಾಣಗಳನ್ನು ನಮ್ಮ ಬಿಜಾಪುರ ನಗರದಲ್ಲಿ ಹಾಗೂ ಸುತ್ತಮುತ್ತದಲ್ಲಿ ಕಟ್ಟಿದ್ದಾರೆ. ವಿಶೇಷವಾಗಿ ಇಬ್ರಾಹಿಂ ರೋಜಾವನ್ನು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯುತ್ತಾರೆ. ಇಲ್ಲಿ ಬಹಳ ವಿಶೇಷವಾದ ಒಂದು ಸ್ಮಾರಕವಿದೆ. ರಾಜ್ಯಾದ್ಯಂತ ಇಡೀ ಭಾರತದಿಂದ ಅದನ್ನು ನೋಡಲು ವೀಕ್ಷಣೆ ಮಾಡಲು ಭಾಳಷ್ಟು ಪ್ರವಾಸಿಗರು ಬರುತ್ತಾರೆ. ಅದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಅಂತಾರಾಷ್ಟ್ರೀಯ ಪ್ರವಾಸಿಗರು ಅಲ್ಲಿ ಬಂದು ಅದರದ್ದು ಭವ್ಯತೆಯನ್ನು ನೋಡಿ ಸಂತೋಷವನ್ನು ಪಡುತ್ತಾರೆ. ಇದೊಂದು ನಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ವಿಷಯ. ಇಬ್ರಾಹಿಂ ತನ್ನ ಪತ್ನಿಯ ಸಲುವಾಗಿ ಅದು ಇಬ್ರಾಹಿಂ ರೋಜಾ ಕಟ್ಟುತ್ತಿದ್ದರು. ಅದರ ಪೂರ್ವ ಇವರ ಮರಣಾದ ನಂತರ ಅವರ ಪತ್ನಿಯವರಾದಂಥ ಬೇಬಿ ಅವರ ಹೆಸರ ಮೇಲೆ ಇಬ್ರಾಹಿಂ ರೋಜಾ ಅಂತ ಅವರ ಒಂದು ಗೋರಿಯನ್ನು ಅಲ್ಲಿ ಅವರು ನಿರ್ಮಾಣ ಮಾಡ್ತಾರೆ. ಅದಕ್ಕೆ ಇಬ್ರಾಹಿಂ ರೋಜಾ ಅಂತ ಒಂದು ಹೆಸರು ಕೊಡ್ತಾರೆ. ಇದರಲ್ಲಿ 2 ಭಾಗಗಳಿವೆ. ಒಂದು ಇಬ್ರಾಹಿಂ ರೋಜಾ, ಅಲ್ಲಿ ಆ ಪರಿವಾರದ ಗೋರಿಗಳಿರ್ತವೆ. ಇನ್ನೊಂದೊಂದು ಪ್ರಾರ್ಥನಾ ಸ್ಥಳವಿದೆ. ಅಲ್ಲಿ ವರ್ಷಕ್ಕೆ 2 ಸಲ ಅಲ್ಲಿ ಪ್ರಾರ್ಥನಾವಾಗುತ್ತದೆ. ಈ ಪ್ರಾರ್ಥನಾ ಸ್ಥಳದ ವಿಶೇಷತೆ ಏನೆಂದರೆ, ಕಲ್ಲಿನಲ್ಲಿ ಕೊರೆದಿರುವ ಒಂದು ಸರಪಳಿಯನ್ನು ಅಲ್ಲಿ ಎಷ್ಟೊಂದು ಅದ್ಭುತವಾಗಿ ಕೆತ್ತಲಾಗಿದೆ ಅಂದರೆ ನೋಡುಗರು ನೋಡುತ್ತಲೇ ಇರುತ್ತಾರೆ. ಸುತ್ತಮುತ್ತ ಅಲ್ಲಿ ಅಸ್ತಬಲ್ ಅಂತ ಇವು ಅಶ್ವಗಳನ್ನು ಅಲ್ಲಿ ಇಡುವಂಥ ಒಂದು ಜಾಗನೂ ಅಲ್ಲಿ ಇದೆ. ಅಲ್ಲಿ ಭಾಳಷ್ಟು ಸುಂದರವಾದ ಒಂದು ಇದು ಇದೆ ಹಾಗೂ ಪ್ರವಾಸಿ ತಾಣವಾಗಿದೆ. ಎಲ್ಲರೂ ಅಲ್ಲಿ ಬಂದು ಇದು ಮಾಡಿ. 2ನೇ ಇಬ್ರಾಹಿಂ ಆದಿಲ್ ಶಾ ಸರ್, ಅವರಿಗೆ ಜಗದ್ಗುರು ಅಂತ ಬಿರುದೂ ಒಂದು ಇದೆ ಸರ್. ಇಬ್ರಾಹಿಂ ಆದಿಲ್ ಶಾ ಅವರಿಗೆ ಇಷ್ಟೆಲ್ಲ ಅಲ್ಲಿಂದು ಇದಿದೆ ಸರ್. ಬಾರಾ ಕಮಾನ್ ಅಂದರೆ ಸರ್, ಆ ಬಾರಾ ಕಮಾನ್ ಕಟ್ಟುವಂಥ ಒಬ್ಬ ಇಂಜಿನಿಯರ್ ಏನಿರಲ್ಲ, ಆ ಇಂಜಿನಿಯರ್ ಕಟ್ಟುವಂತಹ ಒಂದು 12ನೇದು ಒಂದು ಸ್ಮಾರಕ ಸರ್ ಅದು. ಅದಕ್ಕೂ ಬಾರಾ ಕಮಾನ್ ಅಂತ ಹೆಸರು ಬಂತು. ಅಲ್ಲಿ ನಮ್ಮಂಗೆ ಏನೊಂದು ತಪ್ಪು ಕಲ್ಪನೆ ಆಗಿದೆ, ಒಂದರ ಮೇಲೆ ಒಂದು ಬಾರಾ ಕಟ್ಟಿದ್ದಾರೆ, ಅದಕ್ಕೆ ಏನಾದ ಇದಕ್ಕೂ ಬಾರಾ ಕಮಾನ್ ಅಂತಾರೆ ಅನ್ನೋದು ಒಂದು ತಪ್ಪು ಕಲ್ಪನೆ ಏನು ನಮ್ಮಲ್ಲಿ ಇದೆ. ಆದರೆ ಅದು ಹಾಗಿಲ್ಲ. ಅಲ್ಲಿ ಕಟ್ಟುತ್ತಿರುವ ಒಂದು ಅಭಿಯಂತರ ಏನದ, ಅವರು ಕಟ್ಟುತ್ತಿರುವ ಒಂದು 12ನೇ ಅದು ಸ್ಮಾರಕ ಇರುವುದರಿಂದ ಅದಕ್ಕೂ ಬಾರಾ ಕಮಾನ್ ಅಂತ. ಕಮಾನ್ ಅಂದರೆ ಅದು ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತದೆ, ಶಬ್ದಕ್ಕೆ ಕಮಾನ್ ಅಂತಾರೆ. ಅದು 12ನೇ ಉಸ್ತುವಾರಿ ಇರುವುದರಿಂದ ಅದಕ್ಕೆ ಬಾರಾ ಕಮಾನ್ ಅಂತ ಹೆಸರು ಬಂತು. ಅದೃಷ್ಟ ಆಯಿತಾ ಅದು ಏನಾದ ಕಂಪ್ಲೀಟ್ ಆಗಲಿಲ್ಲ ಸರ್. ಅದು ಅಚಾನಕ್ ಕಂಪ್ಲೀಟ್ ಆಗ್ತಿತ್ತಂದರೆ ಸುಮಾರು ಸೂರ್ಯಾಸ್ತದ ವೇಳೆಗೆ ಅದರ ಒಂದು ನೆರಳು ಗೋಲ್ ಗುಮ್ಮದ ಮೇಲೆ ಬೀಳುವಂಥ ಒಂದು ಇದು ಇತ್ತು. ಆದರೆ ಅದು ಕಾರಣಾಂತರಗಳಿಂದ ಅದು ಸಂಪೂರ್ಣ ಆಗಿಲ್ಲ. ಧನ್ಯವಾದಗಳು ಸರ್.